ನೋಡಿ ಗೈಸ್, ಇವಾಗ ನಮ್ಗೆ ನಮ್ಮ ಧನುಷ್ ಹಾಯ್ ಮಾಡ್ದನು. ಅಲ್ಲ ಬಾರ ಇಲ್ಲಿ ಚಿಂಟು ಅಭ್ಯಾಸ ಏನಾಗಿಲ್ಲ. ಹಾಯ್ ಮಾಡಿ ಚಿಂಟು. ನಮ್ ಚಿಂಟು ಅಭ್ಯಾಸ ಊಟ ಸೇಮ್ ಚಿಂಟು ಹೇಗಂಡ ಹೋಯ್ತಾ ಇತ್ತು ಗೈಸ್. ಅದಕ್ಕೆ ಈಗ ಒಂದು ಸ್ಪೆಷಲ್ ಆಗಿ ಒಂದು ಪಾವ್ ಬಜ್ಜಿ ತಿಂದ ನೋಡಿ. ಇಲ್ಲಿ ಒಳ್ಳೆ ಪಾವ್ ಬಜ್ಜಿ ನಿಂಗೆ ಸ್ಪಾನ್ಸ್ ಮಾಡಿದ್ರು ಧನುಷ್ ಅಂತ ತಿರ್ಗೋ ಗಾಯ್ಸ್. ಅವನು ವಿತೌಟ್ ಕ್ಯಾಮ್ರಾ ಹಿಂಗೆ ವಿತೌಟ್ ಕ್ಯಾಮ್ರಾ ಹಿಂಗ ಆಡ್ತಾನೆ. ವಿತ್ ಕ್ಯಾಮ್ರಾ ಹಿಂಗ ಆಡ್ತಾವನೆ. ವಿತೌಟ್ ಕ್ಯಾಮ್ರಾ ನಾವೇ ಎಂಟರ್ಟೈನ್ಮೆಂಟ್ ಮಾಡೋದು ಏನ್ ಮಚ್ಚಿ. ಹೇ ಗೈಸ್, ಏನ್ ಮಾಡ್ತೀರಾ ಎಲ್ಲ ಕ್ಯಾಮ್ರಾ ತಿರ್ಗೋಲಿ ಆಫ್ ಮಾಡ್ದೆ. ಬನ್ನಿ ಗೈಸ್, ಅವ್ನಿಗೆ ಇಷ್ಟ ಆಗಲ್ಲ ಅಂದಾಗ ನಾವು ಅದನ್ನ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬಾರ್ದು. ರೆಡಿ ಆಯ್ತಾನೆ ಈ ತರ ಅಲ್ಲ ಚಿಂಟು? ಈಗ ವಾಲಿಬಾಲ್ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಹಾಗೆ ನಮಗೂ ನಮ್ಮ ವಾಲಿಬಾಲ್ ಗುರುಗಳು ಚಂದ್ರಪಟ್ಟಣದ ಚಿಂಟು ಅವ್ರು ಸಿಕ್ಕಿದ್ದಾರೆ. ನೋಡ್ರಿ ಎಷ್ಟು ಲೆವೆಲ್ ಪಾವ್ ಬಜ್ಜಿ ಐತಿ. ಈ ತರ ಇಲ್ಲಿ ಬಾಂಬೆ ಮಾಡ್ತಾರಲ್ವಾ ಇದು? ಬಾಂಬೆ ಮಾಡಲ್ಲ ತಿನ್ನೋ. ಹೌದಾ? ಬರಲ್ಲ ಪಾರ್ಟ್ನರ್. ತುಂಬಾ ದಿನ ಆದ್ಮೇಲೆ ಇವತ್ತು ನೋಡಿ ಕ್ರಿಕೆಟ್ ಆಡಂತ ಬಂದಿದ್ದೀನಿ ಹುಡುಗ ಜೊತೆ. ಹೊಡಿ ಕೊಡಿ ಈ ಬಸ್ ಆಯ್ತಾ? ನನ್ ಸೇರ್ಸ್ಕೊತೀರಾ? ಈ ಬಾಲು ನೋಡಿ, ಆ ಬಾಲ್ ಮುಟ್ತೀನಿ ಕೊಡು ಬಿಡೋ. ಬ್ಲಾಗ್ ಮಾಡ್ತಾ ಇದೀನಿ. ಆ ಬಾಲ್ ಕೊಡು. ಹಿಡ್ಕೊ. ನಾನು ಹೊಸ ಆಡ್ತೀನಿ ಸುಮ್ಮನೆ ರೀ. ನಾನು ಆಡ್ತೀನಿ ಬಿಡು. ಲಾಸ್ಟ್ ಬಾಲ್ ಕೊಡು ಅವ್ರ ಆಯ್ತಾ? ಹೊಡಿಯ ನೋಡು. ಹಾ ಈಗ 6 ಬಾಲು. ಅವ್ನು ಮುಟ್ರೆ ಗುಡ್ ಬಾಲ್ ಕಣ. ಹಾ ನೋಡ ಗೊತ್ತು. ನೀನು ಅಪ್ಡೇಟ್ ಆಗಿಲ್ವಲ್ಲ ನೀನು? ಸೂಪರ್ ಕಣ. ಹೆಂಗೆ ಎಲ್ಲರೂ ಫಾಲೋವರ್ಸ್ ಅದೇನಾ? ಹೆಂಗೆ ನೀನ್ ನೋಡಿಲ್ವಾ? ಎಲ್ಲ ಗೊತ್ತ. ನೀನಿಗೆ ಗೊತ್ತಿಲ್ವೇನೋ? ಕಾಲ್ ಸರಿ ಆಯ್ತು ನಿಂದು. ನಮ್ ಸ್ಕೂಲ್ ಬಂದಿದ್ದೆ ಡ್ಯಾನ್ಸ್ ಕೊಡಕ್ಕೆ. ಇನ್ಸ್ಟಾಗ್ರಾಮ್ ಯಾರು ನೋಡಿದ್ರ ನನ್ನ? ಚೆನ್ನಾಗಿ ನೋಡ್ದಂಗ ಪಕ್ಕ ಫಾಲೋವರ್ಸ್ ಹಂಗಾರೆ. ನೀವು ಕಾಲೇಜ್ ಹುಡುಗರ ಡ್ಯಾನ್ಸ್ ಎಲ್ಲ ಮಾಡಿದ್ರಲ್ಲ, ನೋಡಿದೀವಲ್ಲ. ಹಂಗಲ್ಲ, ನಂಗೆ ಇಷ್ಟ ಜನ ಫಾಲೋವರ್ಸ್ ಇದ್ದೀರಾ ನೀವು ಚಂದ್ರಪಟ್ಟಣದಲ್ಲಿ. ಸಪೋರ್ಟ್ ಮಾಡ್ತಿದ್ದೀರಾ ಹಂಗಾರಲ್ವಾ? ಇಲ್ಲ ನೀನು ಹಿಂಗ ನಾನು ಯಾರು ಗೊತ್ತಿಲ್ಲ ನಿಂಗಲ್ವಾ? ನೋಡಿ ನೋಡಕೊಂಡ್ರಲ್ಲ ಒನ್ಲೈ ಕೇಳು ಅಲ್ವೇನೋ ನಾನು ಯಾರು? ಮನುಷ್ಯ. ಯಾರು ಮನುಷ್ಯ? ಇಷ್ಟು ದಿನ ಆದ್ಮೇಲೆ ಇಷ್ಟು ದಿನ ಆದ್ಮೇಲೆ ನನಗೆ ನನ್ನ ಬರ್ಡೇ ವಿಶ್ ಮಾಡಿಲ್ಲ ಗೈಸ್. ವಿಶ್ ಮಾಡೋನೆ, ಬಟ್ ಆದ್ರೂ ಒಂದು ಸ್ಟೇಟಸ್ ಹಾಕಿಲ್ಲ ಗೈಸ್. ಇಷ್ಟೊಂದು ಯಾಕೆ ಹಾಕಿಲ್ಲ ಸ್ಟೇಟಸ್ಗೆ? ಫೋಟೋ ಇರ್ಲಿಲ್ವ ನಂದು? ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ 24 ಫೋಟೋ ಅವಲ್ಲ ನನ್ನ ವಿಡಿಯೋಗಳು. ಟೈಮ್ ಒಂದು ಸ್ಟೇಟಸ್ ಹಾಕಿ ಫ್ರೆಂಡ್ಗೋಸ್ಕರ. ಅರ್ಥ ಮಾಡ್ಕೊಳ್ಳಿ ಗೈಸ್ ಇಲ್ಲಿ. ಆಮೇಲೆ ಈ ಲಾಗ ನೋಡಿದಿರಲ್ವಾ, ಇಂಥ ಫ್ರೆಂಡ್ಸ್ಗಳಿಗೆ ಒಂದ್ಸಲ ಉತ್ತರ ಕೊಡ್ತೀನಿ ನೋಡಿ ಗೈಸ್. ನಾನು ಖಂಡಿತವಾಗ್ಲೂ ಕೊಡ್ತೀನಿ ಕಣಯ್ಯ. ಅದೇ ಹುಡುಗಿರವಾದ್ರೆ ಸ್ಟೇಟಸ್ ಲೈನ್ ಹಾಕ್ತಾರೆ. ಅಲ್ಲ ಫ್ರೆಂಡ್ಸ್ ಹುಡುಗಿರು ಲೈನ್ ಸ್ಟೇಟಸ್ ಹಾಕ್ತಾರೆ. ನಮ್ಮ ಸ್ಟೇಟಸ್ ಹಾಕಕ್ಕಾಗಿಲ್ಲ. ಇರ್ಲಿ ಗೈಸ್, ಪ್ರೀತಿ ವಿಶ್ವಾಸ ತೋರ್ಸ್ಕೋಬೇಕು ಅಂತಿಲ್ಲ ಮನ್ಸಲ್ಲಿ ಇರ್ಲಿ. ಅದ್ ಮನ್ಸಲ್ಲಿ ಐತೋ ಇರೋ ಗೊತ್ತಿಲ್ಲ. ಬನ್ನಿ ಗೈಸ್, ಇವಾಗ ನಾವು ಒಂದು ಒಳ್ಳೆ ಸ್ವಲ್ಪ ಕೆಲಸ ಚೇತೋಣ ಕರೆಯಲ್ಲಿ. ಚೇತೋಣ ಟೌನ್ ಅಲ್ಲಿ ಐತಂತೆ. ಅವಣ್ಣ ಬೈಕ್ ಇಸ್ಕೊಂಬರ್ಬೇಕು. ಆಮೇಲೆ ಸ್ವಲ್ಪ ಈ ಬೈಕ್ ಕೊಟ್ಬಿಟ್ಟು ಬೇರೆ ಬೈಕ್ ಇಸ್ಕೊಂಬರ್ಬೇಕು. ಅವಣ್ಣ ಬೈಕ್ ಹೋಗುತ್ತಂತೆ. ಸೊ ಲೆಟ್ಸ್ ಗೋ. ನಳ್ಳಿಕಾಯಿ ಹುಡಿಕೊಂಡು 3 ಫ್ಲೋರ್ ಸಿರ್ಬೇಕು ಗೈಸ್. ನಾನು ಅವಾಗ ಮೇಕೆ ಕಡೆ ಮಾಡಿ ಮತ್ತೆ ಆ ಕಡೆ ತಿರ್ಗಿಸ್ತಾ. ಆ ನಳ್ಳಿಕಾಯಿ ಅಷ್ಟು ಅವಶ್ಯಕತೆ ನಳ್ಳಿಕಾಯಿ ಇತ್ತಣ್ಣ. ನಳ್ಳಿಕಾಯಿ ಅಣ್ಣ ಗೈಸ್. ನಳ್ಳಿಕಾಯಿ ತಗೊಳ್ಳೋಕ್ಕೋಸ್ಕರ ಹುಡುಕಿ ನಾನು ಎಕ್ಸ್ಪೋರ್ಟಿಗೆ ಕೊಟ್ಟಿದ್ದೆ. ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದನ್ನು ಬ್ಲಾಗ್ ಮಾಡಿದ್ರೆ ನಿಮಗೆ ತೋರಿಸ್ತಿದ್ದೆ. ಇವು ನೋಡಿ ಗೈಸ್, ಇವೆಲ್ಲ ಹಣ್ಣು ಹೆಂಗಾಗೋವೆ. ಇವು 70 ರೂಪಾಯಿ kg ಅಂತೆ. ಎಲ್ಲ ಸುಳ್ಳು. ನಮ್ಮ ವಾಲಿಬಾಲ್ ಕೈನ ತೊಳ್ಕೊಬಿಲ್ಲ ನಾನು. ಬನ್ನಿ ಒಣ ನಳ್ಳಿಕಾಯಿ ತಗೊಂಡಾದ್ಮೇಲೆ ಇಂದ ಹೊರಡ್ಬೇಕು. ನಾನು ಬ್ಲಾಗ್ ಅಪ್ಲೋಡ್ ಮಾಡಬೇಕು. ಬ್ಲಾಗ್ ಬೇರೆ ಅಪ್ಲೋಡ್ ಮಾಡಿಲ್ಲ. ಆ ಕೆಲಸ ಬೇರೆ ಇದೆ. ಎಲ್ಲ ಮುಗಿಸ್ಬೇಕು. ಇಲ್ವಾ ಚಾನಲ್ವಾ? ಇಲ್ಲೇ ಬನ್ನಿ. ಹಂಗಾರೆ ಚಿತ್ರಣ ನಳಿಕಾಯಿ ಎಲ್ಲ ಇಟ್ಟಿದಾವಂತೆ. ನಳಿಕಾಯಿ ಇಟ್ಟಿದಾವ ನಿಮ್ಗೆ? ನಳಿಕಾಯಿ ಇಟ್ಟಿದೆ ಈಗ. ಗುಣಗಳು ಬಿದ್ದಿರ್ತಾರ ಕಡೆಗೆ
ಈಗ ನಡಿಕೆ ತಗೊಳ್ಳಿಲ್ಲ ಅವನ್ನ. ಈಗ ಹೋಗುವ. ಗಾಡಿಯಲ್ಲಿ ಐತೆ, ಇಲ್ಲೇ ಐತೆ. ಕಣ್ಣಿಗೆಲ್ಲ ವಾಲಿಬಾಲ್ ಫ್ರೆಶ್ ಅಪ್ ಆಗಿಲ್ಲ. ಪಟ್ಟಣ ಫಾರ್ಮ್ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು. ಇದನ್ನ ಟೂರ್ನಮೆಂಟ್ ಇತ್ತು, ಅದಕ್ಕೆ ಕೂಡ ಕಲಿಸ್ತಾ ಇಲ್ಲ. ನೋಡುವ ಯಾರ್ದು ಹೋಗೋಣ. ನಾನ್ ಯಾವ ದೊಡ್ಡ ಬಿರಿಯಾನಿ ಇಲ್ಲ. ನಾನಾಗ ನಾಳೆ ನಿಮ್ಮ ಫೋನ್ ಐತಲ್ಲ ಬಿಡಿ, ಅದ್ ಬೇರೆ ಪ್ರಶ್ನೆ. ಎಲ್ಲಿ ಎಲ್ಲಿ ಬೃಂದಾವನ ನಂಗೆ ಕರ್ಕೊಂಡು ಹೋಗಲ್ಲ ಗೈಸ್. ಬೃಂದಾವನಕ್ಕೆ ನಾನು ಅಲ್ಲಿ ಕರ್ಕೊಂಡು ಹೋಗಲ್ಲ ಇನ್ನೊಂದ್ಸಲಿ ಯಾರನ್ನೂ. ನನಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗೆ ಅಲ್ಲಿ. ಇಲ್ಲ ನಾನು ಕರ್ಕೊಂಡು ಹೋಗಿರೋ ಸ್ವಲ್ಪ ಕಾಲೇಜ್ ನಾನು. ಕೊನೆಗೆ ಹೋಗುವ, ಈಗೆಲ್ಲ ಮುಗೀತಿ ಇವಾಗ. ಹಾ ಈಗ ಇಲ್ಲಿಂದ ವಾಲಿಬಾಲ್ ಆಡಕ್ ಹೋಗ್ಬೇಕಾಯ್ತು, ಹೋಗಕ್ಕಾಗ್ಲಿಲ್ಲ. ಈಗ ಮುಗಿಸ್ಕೊಂಡು ಹೊರಡುವ. ಬಾರ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ವ್ಲಾಗ್ ನೋಡ್ತೀಯಾ? ನೋಡ್ತೀನಿ. ನೀನು ಬರೀ ನನ್ನ ಮಗ ಗಾಯ್ಸವನು ಇವಾಗಿಂದ ಅಲ್ಲ, ಕಮ್ಮಿ ಅವಾಗಿಂದ ನಾನು ಬ್ಲಾಗ್ ನೋಡ್ತಾವನೆ. ಏನ್ ಹೇಳ್ಬೇಕು ಗೊತ್ತಾ, ಒಂದ್ಸಲಿ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಎಲ್ಲಿ ಸಿಕ್ಕಿದ್ರು ಅಣ್ಣ, ಎಲ್ಲಿ ಮೂವಿ ನಾನು ಅಲ್ಲ ಇಲ್ಲಿ. ಈಗ 10 ಗಂಟೆ ಆಗೈತೆ. 10 ಗಂಟೆ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಈಗ ಪಾಪಮ್ಮಗೋಸ್ಕರ ನಾನು ಬಿರಿಯಾನಿ ಮಾಡ್ಕೊಡ್ತೀನಿ. ಬಿರಿಯಾನಿನೋ ಚಿಕನ್ ಗ್ರೇವಿ ಏನೋ ಮಾಡ್ಕೊಡ್ತೀನಿ ಈಗ. ಚಿಕನ್ ಗ್ರೇವಿ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ಕುತ್ಕೋ. ಹೊಟ್ಟೆ ನೋವು ಅಂತ ಹೇಳೋದಕ್ಕೋಸ್ಕರ ಕುತ್ಕೋ, ಚೆನ್ನಾಗಿ ಕುತ್ಕೋ ಇಲ್ಲಿ ಫಸ್ಟು. ಇವಾಗ ಅದೇನೇನು ಮಾಡ್ಕೋಬೇಕು ಫಸ್ಟ್ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೀನಿ, ಇಳಿಸ್ಕೊ. ಅದಕ್ಕೆ ಏನೇನು ಹಾಕೋಬೇಕು ಅಂತ ನಿಮಗೆ ಇಲ್ಲೆಲ್ಲ ಫೇವರ್ ಐತೆ ಅಷ್ಟೇ. ಇವಾಗ ಗೊತ್ತಾಗುತ್ತೆ ಅವ್ರು ಎಷ್ಟೇ ಪೇನ್ ಇದ್ರು ಕೂಡ ನಮಗೋಸ್ಕರನೇ ಎಲ್ಲಾನು ಮಾಡ್ತಾರಲ್ಲ. ಮಕ್ಳಿಗೋಸ್ಕರ, ಗಂಡಗೋಸ್ಕರ, ಅಪ್ಪ ಅಮ್ಮಗೋಸ್ಕರ ಮಾಡ್ತಾರಲ್ಲ. ಗ್ರೇಟ್ ಗೈಸ್. ನನಗೆ ಮಾಡೋದಕ್ಕೆ ತಲೆ ಕೆಟ್ಟು ಹೋಗ್ತಾ ಗೊತ್ತಾ ಒಬ್ಬನೇ ಎಲ್ಲಾನು. ಆಮೇಲೆ ಅಭ್ಯಾಸ ಆದ್ರೆ ಹಿಂಸೆ ಆಗಲ್ಲ, ಬಟ್ ಆದ್ರೂ ಗ್ರೇಟ್ ಗೈಸ್. ಹೆಣ್ಮಕ್ಳಿಗೆ ನಾನು ಯಾವಾಗ್ಲೂ ಈ ತರ ಕೆಲಸ ಅವ್ರ ಕೆಲಸ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಯಾವಾಗ್ಲೂ ಆಡ್ಸಪ್ ಮಾಡ್ತೀನಿ. ನಮ್ ಕೆಲಸ ಮಾಡ್ಬೇಕಾದ್ರೆ ನಾವು ಪ್ರೌಡ್ ಮಾಡ್ಕೊತೀನಿ, ಅವ್ರ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೊಂದು ಆಡ್ಸಪ್ ಪ್ರೈವೇಟ್ ಮಾಡ್ತೀನಿ. ಅದೊಂದು ಅವ್ರಿಗೊಂದು ಇಷ್ಟು ನೋಡಿ ಎಷ್ಟು ಎಫರ್ಟ್. ಅಪ್ಪ ನೈಸ್ ಗೈಸ್. ನಾನು ಜಾಸ್ತಿ ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ, ಆದ್ರೂ ನಾನು ಮಧ್ಯದಲ್ಲಿ ಶೂಟ್ ಮಾಡಕ್ಕೆ ಅವಳಿದವಳು ಆಚೆ ಕೂತ್ಕೋ ಸರ್ಪ್ರೈಸ್ ಆಗಿದ್ದೀನಿ ಅಂದ್ರೆ. ಇಲ್ಲಿದ್ರೆ ಸುಮ್ಮನೆ ಟೈರ್ಡ್ ಅಂತ ಆಚೆ ಕೂತ್ಕೊಂಡ್ರೆ ಮಾತಾಡ್ತಿರ್ತಾಳೆ ಎಲ್ಲರ ಜೊತೆ. ಆರಾಮಾಗಿ ರೆಸ್ಟ್ ಮಾಡ್ಲಿ ಅಂತ ಆಚೆ ಕೂತಿದ್ದೀನಿ. ಲಿಯೋಗೋಸ್ಕರ ಚಿಕನ್ ಮಾಡೋಳೆ ಅವಳು. ನನಗೆ ಎಷ್ಟು ಪ್ರಿಫರೆನ್ಸ್ ಬರೋ ಗೊತ್ತಿಲ್ಲ. ಲಿಯೋ ಫಸ್ಟ್ ಪ್ರಿಫರೆನ್ಸ್, ಲಿಯೋಗೋಸ್ಕರ ಸೆಪರೇಟ್ ಚಿಕನ್. ಅಮ್ಮಂಗೆ ಈಗ ಚಿಕನ್ ಮಾಡ್ಕೊಡ್ತೀನಲ್ಲ, ಚೆನ್ನಾಗಿ ಮಾಡ್ತೀನಾ? ಇಲ್ಲಿ ಚೆನ್ನಾಗಿ ಮಾಡ್ತೀನಾ? ನಾನ್ ಚೆನ್ನಾಗಿ ಮಾಡ್ತೀನಾ? ನಾನ್ ಚೆನ್ನಾಗಿ ಮಾಡಿ ಸೋನು ಚೆನ್ನಾಗಿ ಮಾಡ್ತಾರ? ಸೋನು ಚೆನ್ನಾಗಿ ಮಾಡ. ಏನ್ ಡೋ ಗೊತ್ತಾ ನನ್ನ ಮಗ. ಲಕ್ಷಣ ಪಪ್ಪಿ ಕೊಡು ನನಗೆ. ಕೊಡ್ತಾನೆ ನನಗೆ. ಕೆನ್ನೆ ಕೊಡು, ಕೆನ್ನೆ ಕೊಡು. ಕೊಡ್ತಾನೆ ಸೋನು ಕೊಡು. ಅಯ್ಯಪ್ಪ ಹೆಂಗೆ ಬಿಡು. ಹೆಂಗೆ ಟೇಸ್ಟ್ ಪಪ್ಪ ಗಮ್ಮಂದಿದ್ಯಾ? ಹಿಂಗೆ ಇನ್ ಮಿಕ್ಕಿತ್ತು ಅವ್ರ ಕೆಲ್ಸ ಇದೆಲ್ಲ ಟೇಸ್ಟ್ ಚೆಕ್ಅಪ್ ಮಾಡ್ಕೊಳ್ಳೋದು. ನನ್ಗೇನೋ ಫೈನ್ ಸಕ್ಕದ. ಈ ಸಾಕು ನೀರು ಜಾಸ್ತಿ ಹಾಕ್ಬಿಡಮ್ಮ. ಅದು ಇದು ಬೇಯಬೇಕು ಅದಕ್ಕೆ. ಅಯ್ಯೋ ಇದೇ ಸಾಂಬಾರ್ ಮಾಡಾಕ್ತಲ್ಲ ಪಪ್ಪು. ಬಾಳ ಐತಿ ಗೈಸ್, ನಾನು ಮಾಡೋದ ಇನ್ನ ಬಿಡಾಕ್ತಿದ್ದೆ ನಾನು. ಸಾಂಬಾರ್ ಆಯ್ತದ. ನಾನು ಇನ್ನೇನು ಬಿಟ್ಟಕೋಲ್ಲ ಗೈಸ್. ನಾನು ಮಿಕ್ಕಿದವ್ರು ಮಾಡ್ಕೊಳ್ಳಿ. ನಾನ್ ಮಾಡಕ್ಕಲ್ಲ, ಪ್ರಾಮಿಸ್ ಮಾಡ್ದಾಗ. ನಂಗೆ ಗೈಸ್ ಏನ್ ಗೊತ್ತಾ, ನಾನು ಯಾರ ಮಾಡ್ಬೇಕಾರೆ ಮಧ್ಯಕ್ಕೆ ಹಾಕ್ತಾರೆ, ನಾನು ಅದನ್ನ ಡ್ರಾಪ್ ಮಾಡ್ತೀನಿ ನೋಡಿ. ಬೇಯ್ಬೇಕು. ಟೊಮೆಟೊ ಏನು ಬೆಂದಿಲ್ಲ. ಬೇಕಾದ್ರೆ ಕಮೆಂಟ್ ಅಲ್ಲಿ ಹೇಳ್ತಾರ ಕೇಳಿಸ್ಕೊ. ಈ ಟೊಮೆಟೊ ಎಲ್ಲ ಬೆಂದಿಲ್ಲ, ಚಿಕನ್ ಬೆಂದಿಲ್ಲ. ಈ ನೀರಿಂದಾನೆ ಅದು ಡ್ರೈ ಆಗುತ್ತೆ. ಅದಕ್ಕೆ ಹೈ ಫ್ಲೇಮ್ ಅಲ್ಲಿ ಇಟ್ಟಿರೋದು. ನನಗೆ ಗೊತ್ತಿಲ್ಲ ನಾನು ಮಾಡೋದು. ನೀನ್ ಇಟ್ಟಿರೋದು ಒಂದ್ ನಿಮಿಷನೂ ಸಾಕಾಗಲ್ಲ. ಒಂದ್ 10 ನಿಮಿಷ ಆದ್ರೂ ಬೇಕೇ ಬೇಕು ಬೇಯಿಸೋದು. ನೀನು ಸ್ಲೋ ಇದ್ರಲ್ಲಿ ಇಟ್ಬಿಟ್ಟು ಅದ್ರಲ್ಲೂ 1 ನಿಮಿಷ ಬೇಯಿಸಿದೆ ಅಷ್ಟೇನೆ. ಟೇಸ್ಟ್ ಮಾಡಿ ನೋಡೋಣ. ಹೇಳು ನನಗೆ ಕೊಡು. ನೆಕ್ಸ್ಟ್ ಲೆವೆಲ್ ಹುಳಿ ಉಪ್ಪು ಖಾರ ಎಲ್ಲ ಪಕ್ಕ ಸೂಪರ್. ನಾವು ಹೆಂಗೆ ಪ್ರಾಂಪ್ಟ ಹೇಳ್ಬೇಕು ಚೆನ್ನಾಗಿಲ್ವಾ? ಬಿಸ್ಕೆಟ್ ತಿಂದ್ರೆ ಸ್ವಲ್ಪ ನನಗೆ ಖಾರ ಸ್ವಲ್ಪ ಖಾರಪುಡಿ ಜಾಸ್ತಿ ಆಗ್ತದೆ. ಓಕೆ ಚೆನ್ನಾಗಿರುತ್ತೆ ಬಿಡಿ. ಸೂಪರ್. 1 ವರ್ಷ ಖಾರಪುಡಿ ಇವತ್ತು ನನ್ನ ಮನ್ಸಾರ ತಿನ್ಬೋದು ಚಿಕನ್. ಅದಕ್ಕೆ ನಾನು ನಿಂಗೆ ಇಷ್ಟ ಆಗಿದ್ದ ನಾನೇ ಮಾಡ್ಕೊಡ್ತೀನಿ. ಓಕೆನಾ ಗೈಸ್? ಏನು ಅಂತಂದ್ರೆ ಅವ್ರಿಗೆ ಇಷ್ಟ ಆಗಿದ್ದ ನಾನ್ ಮಾಡಿದ್ದು ಯಾರಾದ್ರೂ ಅಷ್ಟೇ. ನಾನು ಅಂತ ಅಲ್ಲ, ಯಾರಿಗ್ ಕೇಳಿದ್ರು ಅಷ್ಟೇನೆ. ಅವ್ರವ್ರು ಮಾಡಿರೋ ಅಡ್ಗೆ ಅವ್ರು ತಿನ್ನಕ್ಕೆ ಆಗಲ್ಲ. ಬೇಕಾದ್ರೆ ಬೇರೆಯವ್ರಿಗೆ ಮಾಡ್ಕೊಟ್ಬಿಡ್ತಾರೆ.
ಆದ್ರೆ ಅವ್ರು ತಿನ್ನಕ್ಕಾಗಲ್ಲ, ನೆಮ್ಮದಿಯಿಂದ ತೃಪ್ತಿಯಿಂದ ತಿನ್ನ. ಅದು ಮೊನ್ನೆ ಹೊಟ್ಟೆ ನೋವು ಇತ್ತದಕ್ಕೆ ಸ್ವಲ್ಪ ಚಾಕ್ಲೇಟ್ ತಂದು ಕೊಟ್ಟೆ. ಇಂಥ ಟೈಮಲ್ಲಿ ಆದಷ್ಟು ಇವ್ರಿಗೆ ಟೈಮ್ ಕೊಟ್ರೆ ಸೊ ಖುಷಿ ಆಗ್ತದೆ ನನ್ನ ಮೈಂಡ್ ಸೆಟ್. ಸೊ ಬನ್ನಿ ಈಗ ನನ್ನ ಬ್ಲಾಗ್ ನೋಡೋಣ.